ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಹಗಲು ವೇಳೆಯಲ್ಲಿ ನೀರಾವರಿ ಸೌಕರ್ಯವನ್ನ ಒದಗಿಸುವ ಮಹತ್ವಾಕಾಂಕ್ಷೆಯ ಸೋಲಾರ್ ಪಂಪ್ ಸೆಟ್ ಯೋಜನೆ ಪಿಎಂ ಕುಸುಮ್ ಬಿ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತನ್ ಮಹಾ ಅಭಿಯಾನ್ ಕಾಂಪೊನೆಂಟ್ ಬಿ ಯೋಜನೆ. ಈ ಯೋಜನೆ ಅಡಿ ರೈತರಿಗೆ 3,24,182 ರೂಪಾಯಿಗಳನ್ನ ಶೇಕಡ 80% ಸಹಾಯಧನವನ್ನ ಸೋಲಾರ್ ಪಂಪ್ ಸೆಟ್ ಅಳವಡಿಸಿಕೊಳ್ಳಲು ಸಹಾಯಧನವನ್ನ ನೀಡುತ್ತಿದೆ. ಉಚಿತವಾಗಿ ಸೋಲಾರ್ ಪಂಪ್ ಸೆಟ್, ಸೋಲಾರ್ ಪ್ಯಾನೆಲ್, ಪ್ಯಾನೆಲ್ ಬೋರ್ಡ್, ಪ್ಯಾನೆಲ್ ಸ್ಟ್ರಕ್ಚರ್, ಕೇಬಲ್ಗಳು, ಪೈಪ್ಗಳನ್ನ ಈ ಯೋಜನೆ ಅಡಿ ಉಚಿತವಾಗಿ ನೀಡಲಾಗುತ್ತಿದೆ. ಈ ವಿಡಿಯೋದಲ್ಲಿ ಕುಸುಮ್ ಬಿ ಯೋಜನೆಯ ವಿವರ, ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು, ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿ ಸಲ್ಲಿಸಲಿರುವ ಮಾನದಂಡಗಳ ವಿವರ, ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಪೂರ್ಣವಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪಿಎಂ ಕುಸುಮ್ ಬಿ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತನ್ ಮಹಾ ಅಭಿಯಾನ್ ಕಾಂಪೊನೆಂಟ್ ಬಿ ಯೋಜನೆ. ಈ ಯೋಜನೆಯಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಹಗಲು ವೇಳೆಯಲ್ಲಿ ನೀರಾವರಿ ಸೌಕರ್ಯವನ್ನ ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆ. ಕುಸುಮ್ ಬಿ ಯೋಜನೆಯಡಿ ಜಾಲಮುಕ್ತ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಸಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಶೇಕಡ 80% ಸಹಾಯಧನವನ್ನ ರೈತರಿಗೆ ನೀಡಲಾಗುತ್ತಿದೆ. ಕುಸುಮ್ ಬಿ ಯೋಜನೆಯಡಿ ರೈತರಿಗೆ ಸೌರ ಫಲಕಗಳು, ಸೋಲಾರ್ ಪ್ಯಾನೆಲ್, ಸಬ್ಮರ್ಸಿಬಲ್ ಸರ್ಫೇಸ್ ಪಂಪ್ಗಳು, ಸಬ್ಮರ್ಸಿಬಲ್ ಮತ್ತು ಸರ್ಫೇಸ್ ಸೋಲಾರ್ ಪಂಪ್ಗಳ ಮೌಂಟಿಂಗ್ ಸ್ಟ್ರಕ್ಚರ್, ಪ್ಯಾನೆಲ್ ಬೋರ್ಡ್, ಪೈಪು ಮತ್ತು ಕೇಬಲ್ ಸರಬರಾಜು ಮಾಡಲಾಗುತ್ತದೆ. ಈ ಯೋಜನೆಯಡಿ ಉಚಿತವಾಗಿ ರೈತರಿಗೆ ಸೋಲಾರ್ ಫಲಕಗಳು, ಸಬ್ಮರ್ಸಿಬಲ್ ಸೌರ ಪಂಪ್ಗಳು, ಸರ್ಫೇಸ್ ಡಿಸಿ ಪಂಪ್ಗಳು, ಮೌಂಟಿಂಗ್ ಸ್ಟ್ರಕ್ಚರ್, ಪ್ಯಾನೆಲ್ ಬೋರ್ಡ್, ಪೈಪು ಮತ್ತು ಕೇಬಲ್ ಅನ್ನ ಈ ಯೋಜನೆಯಡಿ ನೀಡಲಾಗುತ್ತದೆ. ಕುಸುಮ್ ಬಿ ಯೋಜನೆಯ ವಿವರವನ್ನು ನೋಡೋಣ. ಪಿಎಂ ಕುಸುಮ್ ಬಿ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತನ್ ಮಹಾ ಅಭಿಯಾನ್ ಕಾಂಪೊನೆಂಟ್ ಬಿ ಯೋಜನೆ. ನೀರಾವರಿಗೆ ಸಾಂಪ್ರದಾಯಿಕ ವಿದ್ಯುತ್ ಅವಲಂಬನೆಯನ್ನು ಕಡಿಮೆ ಮಾಡಿ ಸೌರಶಕ್ತಿ ಬಳಕೆ ಮೂಲಕ ಸ್ವಾವಲಂಬನೆ ಸಾಧಿಸಲು ರೈತರಿಗೆ ಸಹಾಯವಾಗಲಿದೆ. ಕುಸುಮ್ ಬಿ ಯೋಜನೆ ರೂಪಿಸಲಾಗಿದೆ. ಈ ಯೋಜನೆಯಿಂದ ರೈತರು ಸಾಂಪ್ರದಾಯಿಕ ವಿದ್ಯುತ್ ಬಳಕೆಯನ್ನ ಕಡಿಮೆ ಮಾಡಬಹುದು. ಕೃಷಿ ಕ್ಷೇತ್ರವನ್ನು ಲಾಭದಾಯಕಗೊಳಿಸಲು ಸೌರಶಕ್ತಿ ಬಳಕೆಯ ಉತ್ತೇಜನಕ್ಕೆ ಸರ್ಕಾರದಿಂದ ಶೇಕಡ 80% ಹೆಚ್ಚಿನ ಸಹಾಯಧನವನ್ನ ನೀಡಲಾಗುತ್ತಿದೆ. 3,24,182 ರೂಪಾಯಿಗಳವರೆಗೆ ಸಹಾಯಧನವನ್ನ ರೈತರಿಗೆ ನೀಡಲಾಗುತ್ತಿದೆ. ಕುಸುಮ್ ಬಿ ಯೋಜನೆ ಅಡಿ ಜಾಲಮುಕ್ತ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಸಲು ಒತ್ತು ನೀಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಶೇಕಡ 80% ಸಹಾಯಧನವನ್ನ ನೀಡಲಾಗುತ್ತಿದೆ. 3,24,182 ರೂಪಾಯಿಗಳವರೆಗೆ ಸಹಾಯಧನವನ್ನ ನೀಡಲಾಗುತ್ತಿದೆ. ಕುಸುಮ್ ಬಿ ಯೋಜನೆಯಡಿ ರೈತರಿಗೆ ಸೌರ ಫಲಕಗಳು, ಸೋಲಾರ್ ಪ್ಯಾನೆಲ್ಗಳು, ಸಬ್ಮರ್ಸಿಬಲ್ ಸೋಲಾರ್ ಪಂಪ್ಗಳು, ಸರ್ಫೇಸ್ ಡಿಸಿ ಪಂಪ್ಗಳು, ಮೌಂಟಿಂಗ್ ಸ್ಟ್ರಕ್ಚರ್, ಪ್ಯಾನೆಲ್ ಬೋರ್ಡ್, ಪೈಪು ಮತ್ತು ಕೇಬಲ್ ಸರಬರಾಜು ಮಾಡಲಾಗುತ್ತದೆ. ಸೌರ ಪಂಪ್ ಸೆಟ್ ಗಳ ಸ್ಥಾಪನೆ ಸುಲಭವಾಗಿದ್ದು ದೀರ್ಘಕಾಲ ಬಳಕೆ ಬರುವ ಕಾರಣದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಸೌರ ತಂತ್ರಜ್ಞಾನ ಹೆಚ್ಚು ಜನಪ್ರಿಯವಾಗುತ್ತದೆ. ಸೌರ ಪಂಪ್ ಸೆಟ್ ಬಳಕೆಯಿಂದ ಸುಮಾರು 8 ಗಂಟೆಗಳ ಕಾಲ ಹಗಲಿನ ವೇಳೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಪೂರೈಕೆ ಆಗಲಿದೆ. ಕೃಷಿ ಭೂಮಿಯಲ್ಲಿ ಅಳವಡಿಸಲಾಗುವ ಸೋಲಾರ್ ಪಂಪ್ ಗಳನ್ನು 5 ವರ್ಷಗಳ ಕಾಲ ಪೂರೈಕೆದಾರರು ಉಚಿತವಾಗಿ ನಿರ್ವಹಣೆ ಮಾಡಲಿದ್ದಾರೆ. ಸೋಲಾರ್ ಪಂಪ್ ಸೆಟ್ ಇಂದ 8 ಗಂಟೆಗಳ ಕಾಲ ಹಗಲಿನ ವೇಳೆಯಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನ ಕೈಗೊಳ್ಳಬಹುದು. ರೈತ ಸಮುದಾಯದಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುತ್ತದೆ. ಅನಧಿಕೃತ ಪಂಪ್ ಸೆಟ್ ಗಳನ್ನು ಸಕ್ರಮಗೊಳಿಸುವ ಯುಎನ್ಐಪಿ ಯೋಜನೆಯಡಿ ರೂ. 50ಗಿಂತ ಹೆಚ್ಚಿನ ಮೊತ್ತವನ್ನು ಪಾವತಿಸುವ ರೈತರು ಅರ್ಜಿ ನೋಂದಾಯಿಸಿದರೆ ಇಂಥವರ ನೀರಾವರಿ ಪಂಪ್ ಸೆಟ್ ಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುವುದು. ಇದು ಪ್ರಧಾನ ಮಂತ್ರಿ ಕುಸುಮ್ ಬಿ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತನ್ ಅಭಿಯಾನ್ ಕಾಂಪೊನೆಂಟ್ ಬಿ ಯೋಜನೆ. ಈ ಯೋಜನೆ ಅಡಿ ರೈತರಿಗೆ ನೀಡುವಂತ ಸಹಾಯಧನ ಮತ್ತು ರೈತರ ವಂತಿಕೆ ವಿವರವನ್ನ ನೋಡೋಣ. ಸೋಲಾರ್ ಪಂಪ್ ಸೆಟ್ ಅಳವಡಿಸಲು ರಾಜ್ಯ ಸರ್ಕಾರದ ಸಹಾಯಧನ, ಕೇಂದ್ರ ಸರ್ಕಾರದ ಸಹಾಯಧನ ಹಾಗೂ ರೈತ ಫಲಾನುಭವಿಗಳ ವಂತಿಗೆಯ ವಿವರವನ್ನ ನೋಡೋಣ. ಸೌರ ಪಂಪ್ ಸಾಮರ್ಥ್ಯ, ಸೌರ ಪಂಪ್ ಸೆಟ್ ದರ, ಕರ್ನಾಟಕ ಸರ್ಕಾರದ ಸಹಾಯಧನ 50%, ಕೇಂದ್ರ ಸರ್ಕಾರದ ಸಹಾಯಧನ 30%, ಫಲಾನುಭವಿಯ ವಂತಿಗೆ 20%. 3 HP ಸರ್ಫೇಸ್ ಸೌರ ಪಂಪ್ ಸೆಟ್ ದರ 2,04,760 ರೂಪಾಯಿ, ಕರ್ನಾಟಕ ಸರ್ಕಾರದ ಸಹಾಯಧನ 1,02,380 ರೂಪಾಯಿ, ಕೇಂದ್ರ ಸರ್ಕಾರದ ಸಹಾಯಧನ 57,157 ರೂಪಾಯಿ, ಫಲಾನುಭವಿಯ ವಂತಿಗೆ 20%, 45,523 ರೂಪಾಯಿ. ರೈತರು 3 HP ಸರ್ಫೇಸ್ ಸೌರ ಪಂಪ್ ರೈತರ ವಂತಿಗೆ 45,223 ರೂಪಾಯಿ. 3 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ ದರ 2,08,004 ರೂಪಾಯಿ. ಕರ್ನಾಟಕ ಸರ್ಕಾರದ ಸಹಾಯಧನ 3 HP ಸಬ್ಮರ್ಸಿಬಲ್ ಪಂಪ್ಗೆ 1,04,002 ರೂಪಾಯಿ.
ಕೇಂದ್ರ ಸರ್ಕಾರದ ಸಹಾಯಧನ 57,157 ರೂಪಾಯಿ 3 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ಗೆ. ಫಲಾನುಭವಿಯ ವಂತಿಗೆ ರೈತರ ವಂತಿಗೆ 3 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ಗೆ 46,845 ರೂಪಾಯಿ. 5 HP ಸರ್ಫೇಸ್ ಸೌರ ಪಂಪ್ ಸೆಟ್ ದರ 2,96,762 ರೂಪಾಯಿ. ಕರ್ನಾಟಕ ಸರ್ಕಾರದ ಸಹಾಯಧನ 1,48,381 ರೂಪಾಯಿ 5 HP ಸರ್ಫೇಸ್ ಸೌರ ಪಂಪ್ ಸೆಟ್ಗೆ. ಕೇಂದ್ರ ಸರ್ಕಾರದ ಸಹಾಯಧನ 88,050 ರೂಪಾಯಿ. ಫಲಾನುಭವಿಯ ವಂತಿಗೆ 60,331 ರೂಪಾಯಿ. 5 HP ಸರ್ಫೇಸ್ ಸೌರ ಪಂಪ್ಗೆ ರೈತರ ವಂತಿಗೆ 60,331 ರೂಪಾಯಿ. 5 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ ದರ 2,98,384 ರೂಪಾಯಿ. ಕರ್ನಾಟಕ ಸರ್ಕಾರದ ಸಹಾಯಧನ 1,49,192 ರೂಪಾಯಿ 5 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ಗೆ. ಕೇಂದ್ರ ಸರ್ಕಾರದ ಸಹಾಯಧನ 88,050 ರೂಪಾಯಿ 5 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ಗೆ. ಫಲಾನುಭವಿ ವಂತಿಗೆ ರೈತರ ವಂತಿಗೆ 61,142 ರೂಪಾಯಿ 5 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ಗೆ. 7.5 HP ಸರ್ಫೇಸ್ ಸೌರ ಪಂಪ್ ಸೆಟ್ ದರ 4,32,276 ರೂಪಾಯಿ. ಕರ್ನಾಟಕ ಸರ್ಕಾರದ ಸಹಾಯಧನ 2,16,138 ರೂಪಾಯಿ. ಕೇಂದ್ರ ಸರ್ಕಾರದ ಸಹಾಯಧನ 1,19,342 ರೂಪಾಯಿ. ರೈತರ ವಂತಿಕೆ 96,796 ರೂಪಾಯಿ. ರೈತರು 96,796 ರೂಪಾಯಿ 7.5 HP ಸರ್ಫೇಸ್ ಸೌರ ಪಂಪ್ ಸೆಟ್ ದರಕ್ಕೆ ತಮ್ಮ ವಂತಿಕೆಯನ್ನ ಪಾವತಿಸಬೇಕಾಗುತ್ತದೆ. 7.5 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ ದರ 4,09,680 ರೂಪಾಯಿ. ಕರ್ನಾಟಕ ಸರ್ಕಾರದ ಸಹಾಯಧನ 2,04,840 ರೂಪಾಯಿ. ಕೇಂದ್ರ ಸರ್ಕಾರದ ಸಹಾಯಧನ 1,19,342 ರೂಪಾಯಿ. ಫಲಾನುಭವಿಯ ವಂತಿಕೆ 85,498 ರೂಪಾಯಿ. 7.5 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ಗೆ ರೈತರು 85,498 ರೂಪಾಯಿ ವಂತಿಗೆಯನ್ನ ಪಾವತಿಸಬೇಕಾಗುತ್ತದೆ. 10 HP ಸರ್ಫೇಸ್ ಸೌರ ಪಂಪ್ ಸೆಟ್ ದರ 5,36,102 ರೂಪಾಯಿ. ಕರ್ನಾಟಕ ಸರ್ಕಾರದ ಸಹಾಯಧನ 2,04,840 ರೂಪಾಯಿನ ಕರ್ನಾಟಕ ಸರ್ಕಾರ 10 HP ಸರ್ಫೇಸ್ ಸೌರ ಪಂಪ್ ಸೆಟ್ಗೆ ಸಹಾಯಧನವನ್ನ ನೀಡುತ್ತಿದೆ. ಕೇಂದ್ರ ಸರ್ಕಾರ 1,19,342 ರೂಪಾಯಿ 10 HP ಸರ್ಫೇಸ್ ಸೌರ ಪಂಪ್ ಸೆಟ್ಗೆ ಸಹಾಯಧನವನ್ನ ನೀಡುತ್ತಿದೆ. ಫಲಾನುಭವಿಯ ವಂತಿಕೆ ರೈತರ ವಂತಿಕೆ 2,11,920 ರೂಪಾಯಿ. ರೈತರು 10 HP ಸರ್ಫೇಸ್ ಸೋಲಾರ್ ಪಂಪ್ ಸೆಟ್ಗೆ ಪಾವತಿಸಬೇಕಾಗುತ್ತದೆ. 10 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ ದರ 5,14,279 ರೂಪಾಯಿ. ಕರ್ನಾಟಕ ಸರ್ಕಾರದ ಸಹಾಯಧನ 2,04,840 ರೂಪಾಯಿ ಸಹಾಯಧನ. ಕೇಂದ್ರ ಸರ್ಕಾರದ ಸಹಾಯಧನ 1,19,342 ರೂಪಾಯಿ ಸಹಾಯಧನ. ರೈತರ ವಂತಿಕೆ 1,90,097 ರೂಪಾಯಿ 10 HP ಸಬ್ಮರ್ಸಿಬಲ್ ಸೌರ ಪಂಪ್ ಸೆಟ್ಗೆ ರೈತರು ಪಾವತಿಸಬೇಕಾಗುತ್ತದೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀಡುವಂತ ಸಹಾಯಧನ ಮತ್ತು ಫಲಾನುಭವಿಗಳು ವಂತಿಗೆಯ ವಿವರವನ್ನ ನೋಡಿದ್ರಿ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಗತ್ಯ ಇರುವಂತ ದಾಖಲೆಗಳು ಯಾವುದು ನೋಡೋಣ. ರೈತರ ಆಧಾರ್ ಕಾರ್ಡ್, ಫೋಟೋ, ಬ್ಯಾಂಕ್ ಪಾಸ್ಬುಕ್, ಜಮೀನಿನ ಪಾಣಿ ಮತ್ತು ರೇಷನ್ ಕಾರ್ಡ್ ಮತ್ತು ಇತರ ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯವಿರುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ: ಅರ್ಜಿದಾರರು ಅಗತ್ಯ ದಾಖಲಾತಿಗಳೊಂದಿಗೆ ಮತ್ತು ವಿವರಗಳೊಂದಿಗೆ ಆನ್ಲೈನ್ ಪೋರ್ಟಲ್ ಸೌರ ಮಿತ್ರ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ರೈತರು ಮತ್ತು ಸಾರ್ವಜನಿಕರಿಗೆ ಗಮನಕ್ಕೆ ಎಚ್ಚರಿಕೆ ಸೂಚನೆಯನ್ನ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಎಚ್ಚರಿಕೆ ಸೂಚನೆಯನ್ನ ಪ್ರಕಟಿಸಲಾಗಿದೆ. ಪಿಎಂ ಕುಸುಮ ಬಿ ಯೋಜನೆಯಡಿ ಅರ್ಜಿ ನೋಂದಣಿಗೆ ಆಹ್ವಾನಿಸುವ ಅಥವಾ ಹಣ ಪಾವತಿ ಮಾಡುವಂತ ಕೋರುವ ಅನಧಿಕೃತ ವೆಬ್ಸೈಟ್, ಸಾಮಾಜಿಕ ಜಾಲತಾಣ, ಆನ್ಲೈನ್ ಮೊಬೈಲ್ ಸಂದೇಶಗಳ ಕುರಿತು ಎಚ್ಚರಿಕೆ ಸೂಚನೆಯನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಎಂಎನ್ಆರ್ಇ ಮತ್ತು ಕೆಆರ್ಇಡಿಎಲ್ ಸಹಯೋಗದೊಂದಿಗೆ ಸೋಲಾರ್ ಪಂಪ್ ಸೆಟ್ ಗಳನ್ನು ಅಳವಡಿಸಲು ರೈತರಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸೌರಮಿತ್ರ.com ವೆಬ್ಸೈಟ್ ನಲ್ಲಿ ಮಾತ್ರ ನೋಂದಾಯಿಸಿಕೊಳ್ಳಲು ಹಾಗೂ ರೈತರ ವಂತಿಗೆಯನ್ನು ಪಾವತಿಸಲು ಅವಕಾಶವಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಆರ್ಡಿಎಲ್ ಹೆಸರಿನೊಂದಿಗೆ ಮೊಬೈಲ್ ಸಂದೇಶ ಹಾಗೂ ದೂರವಾಣಿ ಕರೆಗಳ ಮೂಲಕ ಹಣ ಪಾವತಿಗೆ ಒತ್ತಾಯಿಸಿರುವ ಬಗ್ಗೆ ಮಾಹಿತಿ ಇಲಾಖೆಗೆ ಬಂದಿರುತ್ತದೆ. ಕೆಲವು ವ್ಯಕ್ತಿಗಳು ಅನಧಿಕೃತವಾಗಿ ವೆಬ್ಸೈಟ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸ್ಆಪ್ ಮತ್ತು ಇನ್ನಿತರ ಮಾಧ್ಯಮಗಳಲ್ಲಿ ಈ ಕುರಿತು ಸುಳ್ಳು ಮಾಹಿತಿ ನೀಡಿ ರೈತರಿಗೆ ವಂಚಿಸಿ ಆನ್ಲೈನ್ ಮುಖಾಂತರ ಹಣ ಪಾವತಿ ಮಾಡಿಕೊಳ್ಳುವುದು ಗಮನಕ್ಕೆ ಬಂದಿರುತ್ತದೆ. ಆದ್ದರಿಂದ ರೈತ ಬಾಂಧವರಿಗೆ ಪಿಎಂ ಕುಸುಮ್ ಕಾಂಪೋನೆಂಟ್ ಬಿ ಯೋಜನೆಯಡಿ ಯಾವುದೇ ಕಾರ್ಯಕ್ರಮಗಳನ್ನು ಕ್ರೆಡಲ್ ಕರ್ನಾಟಕ.gov.in ವೆಬ್ಸೈಟ್ ನಲ್ಲಿ ಹೊರಡಿಸಿದ ಪ್ರಕಟಣೆ ಮಾಹಿತಿಗಳನ್ನು ಮಾತ್ರ ಪರಿಗಣಿಸಲು ಕೋರಿದೆ ಹಾಗೂ ಸೌರ ಪಂಪ್ ಸೆಟ್ ನೋಂದಣಿ ಹಾಗೂ ಪಾವತಿಗೆ ಸಂಬಂಧಿಸಿದ ಮಾಹಿತಿಯನ್ನ ಸೌರಮಿತ್ರ.com ನಲ್ಲಿ ಹಾಗೂ ಕ್ರೆಡಲ್ ಸಹಾಯವಾಣಿ ಸಂಖ್ಯೆಯೊಂದಿಗೆ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಇದು ರೈತರಿಗೆ ಹಾಗೂ ಸಾರ್ವಜನಿಕರ ಗಮನಕ್ಕೆ ಕ್ರೆಡಲ್ ಇಲಾಖೆಯಿಂದ ಎಚ್ಚರಿಕೆ ಸೂಚನೆಯನ್ನ ನೀಡಲಾಗಿದೆ. ಯಾವುದೇ ತರದಂತ ಮೆಸೇಜ್ಗಳು ಮತ್ತು ಮಾಹಿತಿಗಳು ಮತ್ತು ಅನಧಿಕೃತ ವೆಬ್ಸೈಟ್ ನಲ್ಲಿ ನೋಂದಾಯಿಸಿಕೊಳ್ಳೋದು ಅಥವಾ ಹಣ ಪಾವತಿಯನ್ನ ರೈತರು, ಸಾರ್ವಜನಿಕರು ದಯವಿಟ್ಟು ಮಾಡಬಾರದು. ಅಧಿಕೃತ ಮಾಹಿತಿಗಾಗಿ ಕ್ರೆಡಲ್ ಕರ್ನಾಟಕ.gov.in ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆಯಬಹುದು ಮತ್ತು ನೋಂದಾಯಿಸಲು ಸೌರಮಿತ್ರ.com ವೆಬ್ಸೈಟ್ ನಲ್ಲಿ ಮಾತ್ರ ಅವಕಾಶವಿದೆ.
ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಸಹಾಯವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ ಮತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು. ದಯವಿಟ್ಟು ಅನಗತ್ಯ ಸಂದೇಶಗಳು ಮತ್ತು ಅನಗತ್ಯ ವೆಬ್ಸೈಟ್ಗಳ ಬಗ್ಗೆ ರೈತರು ಮತ್ತು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಿ. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತವನ್ನ ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಪರ್ಕಿಸಬಹುದು ಮತ್ತು ವಿದ್ಯುತ್ ಸರಬರಾಜು ನಿಗಮ ನಿಯಮಿತವನ್ನ ಸಂಪರ್ಕಿಸಬಹುದು. ಎಲೆಕ್ಟ್ರಿಸಿಟಿ ಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಹಾಯವಾಣಿಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು. ಎಸ್ಕಾಂನ ಸಹಾಯವಾಣಿಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು ಮತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು. ನೋಡ್ರ ಸ್ನೇಹಿತರೆ, ಕುಸುಂಬಿ ಯೋಜನೆಯಿಂದ ರೈತರು ಸೋಲಾರ್ ಪಂಪ್ ಸೆಟ್ ಅಳವಡಿಸಿಕೊಂಡು ಹಗಲಿನ ವೇಳೆಯಲ್ಲಿ ತಮ್ಮ ಕೃಷಿ ಭೂಮಿಗೆ ನೀರಾವರಿಯನ್ನ ಒದಗಿಸಬಹುದು. ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಪನ್ನ ಅಭಿಯಾನ್ ಕಾಂಪೊನೆಂಟ್ ಬಿ ಯೋಜನೆಯ ವಿವರ, ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು, ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲ ವಿವರವನ್ನ ನೋಡಿದ್ರಿ. ಅರ್ಹ ರೈತರು ಪಿಎಂ ಕುಸುಂಬಿ ಯೋಜನೆಯ ಅರ್ಜಿ ಸಲ್ಲಿಸಿ ಯೋಜನೆಯ ಸದುಪಯೋಗ ಪಡೆದುಕೊಂಡು ತಮ್ಮ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಳ್ಳಬಹುದು. ದಯವಿಟ್ಟು ಅರ್ಹ ರೈತರು ಅಧಿಕೃತ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಸದುಪಯೋಗನ ಪಡೆದುಕೊಳ್ಳಬೇಕು. ಧನ್ಯವಾದಗಳು ಸ್ನೇಹಿತರೆ. ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ ಗಳಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.